ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ನಿವಾಸಿಗಳಾದ ಡಾಕ್ಟರ್ ಎಸಿ ದಾನಪ್ಪ ಇವರನ್ನು ಕರ್ನಾಟಕ ರಾಜ್ಯ ಮಟ್ಟದ ಹಾಗೂ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಭಾರತ ಸರ್ಕಾರದ ವತಿಯಿಂದ ದಿಶಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಸದರಿ ಸಮಿತಿಯ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಂಸದರು, ಶಾಸಕರು, ಸರ್ಕಾರದ ಎಲ್ಲಾ ಇಲಾಖೆಯ ಅಪರ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ದಿಶಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ ಸನ್ನಿವೇಶಗಳ ಕುರಿತು ಹಾಗೂ ಅಭಿವೃದ್ಧಿಗಳ ಪರ ಎಸಿ ದಾನಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ 3 ವಾರಗಳಿಗೊಮ್ಮೆ ಕುಂದುಕೊರತೆಗಳ ಬಗ್ಗೆ ಅಹವಾಲು ಸ್ವೀಕರಿಸಿ ಸಾರ್ವಜನಿಕರಿಗೆ ಸ್ಪಂದಿಸಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದಾಗಿ ವಾಹಿನಿಗೆ ಮುಖಾಂತರ ಜನತೆಗೆ ಕರೆ ಕೊಟ್ಟು ಭರವಸೆಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ, ಕಂಪ್ಲಿ. ನಮಸ್ಕಾರ. ತಮ್ಮ ಹೆಸರು? ಎಸಿ ದಾನಪ್ಪ, ಕರ್ನಾಟಕ ರಾಜ್ಯ ದಿಶಾ ಸಮಿತಿ ಸದಸ್ಯರು. ನನ್ನ ನೇಮಕವನ್ನು ಭಾರತ ಸರ್ಕಾರ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇರೆಗೆ ನನ್ನನ್ನು ನೇಮಕಗೊಂಡಿರುತ್ತೇನೆ. ಕರ್ನಾಟಕ ರಾಜ್ಯದಿಂದ 2 ಸದಸ್ಯರನ್ನು ನಾಮನಿರ್ದೇಶನಗೊಂಡಿರುತ್ತೇವೆ. ಅದರಲ್ಲಿ ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕೋಟದಡಿಯಲ್ಲಿ ನಾನು ನಾಮನಿರ್ದೇಶನಗೊಂಡಿರುತ್ತೇನೆ ಅಂತ ಹೇಳಲು ಸಂತೋಷವಾಗುತ್ತದೆ. ಮಾನ್ಯರೇ, ನಾನು ಕರ್ನಾಟಕ ರಾಜ್ಯ ದಿಶಾ ಸಮಿತಿಯ ರಾಜ್ಯ ಸದಸ್ಯನಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದೇನೆ. ನನ್ನ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವಾರು ವಿಷಯಗಳು ಬರುತ್ತವೆ. ಅಂದರೆ ಕರ್ನಾಟಕ ದಿಶಾ ಸಮಿತಿ ಅಂತಂದ್ರೆ ಗೊತ್ತಿಲ್ಲ. ಕರ್ನಾಟಕ ದಿಶಾ ಸಮಿತಿ ಅಂದ್ರೆ ಕರ್ನಾಟಕ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಹಾಗೂ ಮಾನಿಟರಿಂಗ್ ಸಂವೇದನಾ ಸಮಿತಿ. ಇದರಲ್ಲಿ ಭ್ರಷ್ಟಾಚಾರ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಅವ್ಯವಹಾರದಲ್ಲಿ ಮತ್ತು ಕೇಂದ್ರದ ಅನುದಾನವನ್ನು ತಾರತಮ್ಯ ಮಾಡಿ ದುರ್ಬಳಕೆ ಮಾಡಿದಲ್ಲಿ ಅದರ ಬಗ್ಗೆ ಕ್ರಮ ಕೈಗೊಳ್ಳುವಂತಹ ಒಂದು ಎಲ್ಲ ಅವಕಾಶಗಳು ಈ ಸಮಿತಿಗೆ ಇರುತ್ತವೆ. ಆದಾದ್ದರಿಂದ ಭಾರತ ಸರ್ಕಾರ ಮತ್ತು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಸೇರಿ ನನಗೆ ಇಂಥ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ನೀಡಿ ನನಗೆ ಈ ಒಂದು ಹುದ್ದೆ ನಿರ್ವಹಿಸಲು ಅನುವು ಮಾಡಿಕೊಟ್ಟಿರ್ತಾರೆ. ಆದಾದ್ದರಿಂದ ಸಾರ್ವಜನಿಕರು ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಯಾವುದೇ ವಿಷಯ ಇರಲಿ, 67 ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ 42 ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳಿದ್ದಲ್ಲಿ ಮತ್ತು ಭ್ರಷ್ಟಾಚಾರ ಆದಲ್ಲಿ ಮತ್ತು ಕೇಂದ್ರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಲ್ಲಿ ಕೂಡಲೇ ನಮ್ಮ ಸಮಿತಿಗೆ ದೂರು ಸಲ್ಲಿಸತಕ್ಕದ್ದು. ಯಾಕಂದ್ರೆ ಇವತ್ತು ಇಲಾಖೆಗಳಲ್ಲಿ ಯಾವ ತರ ಆಗ್ತಿದೆ ಯೋಜನೆಗಳು ಅಂತಂದ್ರೆ ಒಂದು ಮಧ್ಯವರ್ತಿಗಳ ಪಾಲಾಗಿ ನಿಜವಾದ ಯೋಜನೆಗಳು ಫಲಾನುಭವಿಗೆ ದಕ್ತಾ ಇಲ್ಲ. ಇವತ್ತು ಉದಾಹರಣೆಗೆ ವೃದ್ಧಾಪ್ಯ ವೇತನ ಆಗಿರಲಿ, ವಿಧವೆ ವೇತನ ಆಗಿರಲಿ, ಅಂಗವಿಕಲರ ವೇತನವಾಗಿರಲಿ, ಇವತ್ತು ಪಾರದರ್ಶಕವಾಗಿ ಇಲಾಖೆ ಆಗಿರಲಿ, ಕಂದಾಯ ಇಲಾಖೆಗಳು ಮಾಡ್ತಿಲ್ಲ ಅನ್ನುವಂಥ ದೂರು ಸಾಕಷ್ಟು ಬಂದಿದೆ. ಕಾನೂನು ಪ್ರಕಾರ 72 ತಾಸಿನೊಳಗೆ 72 ತಾಸಿನೊಳಗೆ ಪ್ರತಿಯೊಬ್ಬ ಫಲಾನುಭವಿಗೆ ಅರ್ಹ ಅಭ್ಯರ್ಥಿಗಳಿಗೆ ಒಂದು ಆದೇಶ ಪತ್ರ ನೀಡಿ ಅವರಿಗೆ ಮಾಶಾಸನ ಬರುವಂತ ಮಂಜೂರು ಮಾಡುವಂತ ವ್ಯವಸ್ಥೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಇರುತ್ತದೆ. ಆ ನಿಯಮವನ್ನು ಗಾಳಿಗೆ ತೂರಿ ಮಧ್ಯವರ್ತಿಗಳ ಮುಖಾಂತರ ಇವತ್ತು ಇದು ದುರುಪಯೋಗ ಆಗ್ತಿರತಕ್ಕಂಥದ್ದು ದುರದೃಷ್ಟಕರ ಸಂಗತಿ. ಆದ್ದರಿಂದ ಈ ಕ್ಷೇತ್ರದ ನಂದು ಕರ್ನಾಟಕ ರಾಜ್ಯದ ಒಂದು ಅಷ್ಟೇ ಅಲ್ಲದೇನೆ ಕೇಂದ್ರದ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರಲಿ ಮತ್ತು ಮೆಟ್ರೋ ಆಗಿರಲಿ ಮತ್ತು ಪೋಸ್ಟ್ ಆಫೀಸ್ ಆಗಿರಲಿ, ಅಂಚೆ ಕಚೇರಿ ಆಗಿರಲಿ, BSNL ಕಚೇರಿ ಆಗಿರಲಿ, ಎಲ್ಲ ಇಲಾಖೆಯೂ ನನ್ನ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತದೆ. ಯಾವುದೇ ತಾರತಮ್ಯ ದೂರುಗಳು ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯಾದಲ್ಲಿ ಅದು ಇಲಾಖೆಯಲ್ಲಿ ಪಾರದರ್ಶಕ ಕೆಲಸ ನಮ್ಮ ಸಾರ್ವಜನಿಕ ಮಾಡಿಕೊಡದೇ ಇದ್ದಂಥ ಪಕ್ಷದಲ್ಲಿ ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳನ್ನು ದುರುಪಯೋಗ ಆದಲ್ಲಿ ಹಣ ದುರ್ಬಳಕೆ ಮಾಡಿಕೊಂಡಲ್ಲಿ ಕೂಡಲೇ ನನ್ನ ದೂರವಾಣಿ ಕರೆ ಮಾಡಿ ತಿಳಿಸಿದಲ್ಲಿ ದೂರು ಸಲ್ಲಿಸಿದಲ್ಲಿ ನಾನು ಖಂಡಿತವಾಗಲೂ ಸೂಕ್ತ ಕ್ರಮ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಎಲ್ರಿಗೂ ಒಂದು ದೂರನ್ನು ಸಲ್ಲಿಸಿ ಶಿಸ್ತು ಕ್ರಮ ಕೈಗೊಳ್ಳಲು ನಾನು ಪ್ರಯತ್ನ ಮಾಡುತ್ತೇನೆ. ದಯವಿಟ್ಟು ಸಾರ್ವಜನಿಕರು ಈ ವಿಷಯದ ಬಗ್ಗೆ ತಮಗೇನಾದರೂ ಅನುಮಾನ ಇದ್ದಲ್ಲಿ ಖುದ್ದಾಗಿ ನೇರವಾಗಿ ಬಂದು ನನ್ನ ಹತ್ರ ಮಾಹಿತಿ ಪಡೆದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಾನು ಕೇಂದ್ರ ಸರ್ಕಾರದ ದಿಶಾ ಸಮಿತಿ ತಾವು ನೇಮಕಗೊಂಡಿರ್ತೀರಿ. ಅದಕ್ಕೆ ಜನತೆಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಸಹಾಯ ಮಾಡ್ತೀರಿ ಅಂತೇಳಿ ನಾವು ನಮ್ಮ ವಾಹಿನಿ ಮುಖಾಂತರ ನಿಮಗೆ ಕೇಳ್ತಾ ಇದ್ದೀವಿ. ನನ್ನ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಇವತ್ತು ಕಂಪ್ಲಿಯಲ್ಲಿ ಒಂದು ದರ್ವಾಜಿ ಮಾರ್ಗವಾಗಿ ಒಂದು ರೈಲ್ವೆ ಒಂದು ನಿರ್ಮಾಣ ಹಂತದಲ್ಲಿ ಇದೆ. ಅದನ್ನು ನಾನು ಪೂರ್ಣಗೊಳಿಸಲು ಪ್ರಯತ್ನ ಮಾಡುತ್ತೇನೆ. ಯಾಕಂದ್ರೆ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಅದು ಕೂಡ ಒಂದು. ಆಮೇಲೆ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೇಂದ್ರದಿಂದ ಬರೆದು ಅದನ್ನು ಸಮರ್ಪಕವಾಗಿ ಬಳಕೆ ಆಗಬೇಕು. ಮತ್ತು ಕಾಳಸಂತೆಯಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ರಾಜ್ಯ ಸರ್ಕಾರದ ಒಂದು ಸಂಯುಕ್ತ ಇದರಲ್ಲಿ ಬರುವಂತ ಒಂದು ನ್ಯಾಯಬೆಲೆ ಅಂಗಡಿ ಮುಖಾಂತರ
ಅನ್ಯಾಯಗಳನ್ನು ಕಳಪೆ ದಲ್ಲಾಳಿಗಳ ಕೋರರ ಪಾಲಾಗ್ತದೆ. ಅದನ್ನು ನಿಯಂತ್ರಿಸುವಲ್ಲಿ ಮತ್ತು ಸಮರ್ಪಕವಾಗಿ ಈ ಜನತೆಗೆ ಮುಟ್ಟುವಂತ ವ್ಯವಸ್ಥೆ ನಾನು ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡುತ್ತಿದ್ದೇನೆ. ಈ ಒಂದು ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನನ್ನು ಸಂಪರ್ಕಿಸಿದಲ್ಲಿ ನಾನು ಇನ್ನೂ ಹೆಚ್ಚಿನ ಪರಿಹಾರ ಕಂಡುಕೊಳ್ಳಲಿ ನಾನು ಮಾನ್ಯ ಶಾಸಕರ ಜೊತೆಗೂಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಕಂಪ್ಲಿ ಕ್ಷೇತ್ರ ಮತ್ತು ರಾಜ್ಯಕ್ಕೆ ನನ್ನ ಏನು ಕೊಡುಗೆ ಇದೆ ಅದನ್ನು ಸಮರ್ಪಕವಾಗಿ ನಾನು ಪಾರದರ್ಶಕವಾಗಿ ಮಾಡಿ ಒಂದು ನನ್ನ ಗೌರವಕ್ಕೆ ಮತ್ತು ನನ್ನ ಸದಸ್ಯತ್ವಕ್ಕೆ ನಾಮನಿರ್ದೇಶನ ಮಾಡಿರ್ತಕ್ಕಂಥ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಹೆಸರು ತರುವಂತ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ನನ್ನ ಸಂದರ್ಶನವನ್ನು ಮಾನ್ಯ NK TV 34 ಈ ಎಲ್ಲ ಭರವಸೆಗಳನ್ನು ಈಡೇರಿಸುವ ಪ್ರಯತ್ನ ಮಾಡ್ತೀನಂತ ಹೇಳಿ NKS TV 4 ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.